ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದು ಹೇರ್ ಕೇರ್ ಬ್ಲಾಗ್. ಸೊ ನಾವು ನಮ್ಮ ಸ್ಕಿನ್ನಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೇವೋ ದ ಸೇಮ್ ಇಂಪಾರ್ಟೆನ್ಸ್ ನಾವು ನಮ್ಮ ಹೇರ್ಗೂ ಕೊಡಬೇಕು. ಸೊ ಯಾರ್ಯಾರಿಗೆ ಹೇರ್ ಫಾಲ್ ಆಗ್ತಿದೆ, ಫ್ರಿಝಿ ಹೇರ್ ಇದೆ, ಆ್ಯಂಡ್ ಯಾರಿಗೆ ಹೇರ್ ಸ್ಮೂತ್ ಇಲ್ಲ, ಶೈನಿಂಗ್ ಇಲ್ಲ ಅಂಥವ್ರಿಗೆ ಈ ರೆಮಿಡೀಸ್. ಸೊ ಇದಕ್ಕೆ ನಾನು ತಗೊಂಡಿರೋ ಐಟಮ್ಸ್ ಏನಂತ ಹೇಳಿದ್ರೆ ಕರ್ಡ್, ಅಲೋವೆರಾ, ವಿಟಮಿನ್ ಇ ಕ್ಯಾಪ್ಸ್ಯೂಲ್, ದೆನ್ ಹನಿ. ಸೊ ಇದಿಷ್ಟು ಸೇರಿ ನಾನಿವತ್ತು ಹೇರ್ ಮಾಸ್ಕ್ ಮಾಡ್ತಾಯಿದ್ದೀನಿ. ಸೊ ಈ 4 ಪದಾರ್ಥಗಳನ್ನು ಸೇರಿ ನಾನಿವತ್ತು ಹೇರ್ ಮಾಸ್ಕ್ ಮಾಡ್ತಿದ್ದೀನಿ. ಸೊ ಇದರಿಂದ ತುಂಬಾ ಬೆನಿಫಿಟ್ಸ್ ಆಗುತ್ತೆ. ಸೊ ಅಲೋವೆರಾ ನಾವು ತಲೆಗೆ ಹಚ್ಚೋದ್ರಿಂದ ಹೇರ್ ಯಾವಾಗಲೂ ಸ್ಮೂತ್ ಆ್ಯಂಡ್ ಶೈನಿಂಗ್ ಆಗಿರುತ್ತೆ. ಸೊ ಅಲೋವೆರಾ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಹೇರ್ ರೀಗ್ರೋತ್ ಆಗೋಕ್ಕೂ ಅಲೋವೆರಾ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಹನಿ ಕೂಡ ಅಷ್ಟೇ ಹೇರ್ನ ಸ್ಮೂತ್ ಮಾಡೋ ಕೆಪಾಸಿಟಿ ಹನಿಗಿದೆ. ಸೊ ನಾವು ಅಂಥಷ್ಟು ಹನಿನ ಶಾಂಪು ಒಟ್ಟಿಗೆ ಬೆಳೆಸಿ ಹಾಕ್ಕೊಂಡಾಗಲೂ ನಮಗೆ ಹೇರ್ ಸ್ಮೂತ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಮೊಸರನ್ನ ನಾವು ಹೇರಿಗೆ ಯೂಸ್ ಮಾಡೋದ್ರಿಂದ ಹೇರು ಸ್ಮೂತ್ ಆಗುತ್ತೆ ಮತ್ತು ಶೈನಿಂಗ್ ಕೂಡ ಬರುತ್ತೆ. ಇದಾದ ನಂತರ ನಾನು ಯೂಸ್ ಮಾಡ್ತಾ ಇರೋದು ವಿಟಮಿನ್ ಇ ಕ್ಯಾಪ್ಸ್ಯೂಲ್. ಸೊ ಬೇಬಿ ಹೇರ್ಸ್ ಇರೋರಿಗೆಲ್ಲ ಬೇಬಿ ಹೇರ್ಸ್ ಎಲ್ಲ ರೀಗ್ರೋತ್ ಆಗಿ ಅದು ನಮಗೆ ಎಲ್ಲಿ ಹೇರ್ ಶಾರ್ಟ್ ಆಗಿದೆ ಅಲ್ಲೆಲ್ಲ ಹೇರ್ ರೀಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹನಿ ಕೂಡ ಅಷ್ಟೇ, ಹನಿ ನಮ್ಮ ಕೂದಲನ್ನು ಸಾಫ್ಟ್ ಆ್ಯಂಡ್ ಶೈನಿ ಮಾಡುತ್ತೆ. ಸೊ ಇದಿಷ್ಟು 4 ಸೇರಿ ನಾನಿವತ್ತು ಏರ್ ಮಾಸ್ಕ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಅಪ್ಲೈ ಮಾಡಿ ಲೈವ್ ರಿಸಲ್ಟ್ಸ್ ನಿಮಗೆ ತೋರಿಸ್ತೀನಿ. ಸೊ ಅಲೋವೆರಾನ ನಾನು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ತೀನಿ ಈಗ. ಸೊ ಗ್ರೈಂಡ್ ಆಗಿರೋ ಅಲೋವೆರಾ ಜ್ಯೂಸ್ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಸೊ ಜೊತೆಗೆ 1 ಸ್ಪೂನ್ ಹನಿ, ಸೊ ಜೊತೆಗೆ ಮೊಸರು, ಸೊ ಜೊತೆಗೆ 2 ಟೇಬಲ್ ಸ್ಪೂನ್ ಪ್ಯಾರಾಚೂಟ್ ಕೋಕೋನಟ್ ಆಯಿಲ್, ಸೊ ಲಾಸ್ಟ್ ಮಿಕ್ಸ್ ಮಾಡ್ತಾ ಹೋಗಬೇಕು. ಸೊ ಇದನ್ನು ಲೇಯರ್ ಆಗಿ ಹೇರಿಗೆ ಅಪ್ಲೈ ಮಾಡಬೇಕು. ಸೊ ಈಗ ಏರ್ ಮಾಸ್ಕ್ ರೆಡಿ ಆಗಿದೆ. ನಾನು ಇದನ್ನು ಕೂದಲಿಗೆ ಅಪ್ಲೈ ಮಾಡ್ತೀನಿ. ಎಲ್ಲೆಲ್ಲಿ ಬೇಕು ಲೇಯರ್ ಮಾಡಿ ಪ್ರತಿಯೊಂದು ನೀವು ಹೇರ್ ಇದಕ್ಕೆ ಅಪ್ಲೈ ಮಾಡಬೇಕು. ಸೊ ಕೂದಲು ಎಂಡ್ ಸಹ ನಾವು ಬಿಡಬಾರ್ದು. ನೀಟಾಗಿ ಟೈ ಮಾಡಾದ್ಮೇಲೆ ನಾವು ಹೇರ್ ಕ್ಯಾಪ್ ಹಾಕೋಣ. ಸೊ ಬೇರೆ ಬೇರೆ ಇಶ್ಯೂನಿಂದ ಎಕ್ಸಸ್ ಏನೇ ಇದ್ರು ನಿಮ್ಮ ಫೇಸ್ನ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ, ಸೊ ಏರ್ ಮಾಸ್ಕ್ ಎಷ್ಟು ಚೆನ್ನಾಗಿ ಶೈನ್ ಕೊಡ್ತಿದೆ ಅಂತ. ನೀವು ಆ ಮಾಸ್ಕ್ನ ಟ್ರೈ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಫಾರ್ ಮೋರ್ ವೀಡಿಯೋಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.